ಚಿತ್ರದುರ್ಗದ ಗೊರ್ಲತ್ತು ಕ್ರಾಸ್ ಬಳಿ ನಡೆದ ಈ ಸೀಬರ್ಡ್ ಬಸ್ ದುರಂತ. ಈ ದುರಂತದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಇಬ್ಬರು ಯುವಕರು ಬಚಾವಾದರೆ ಓರ್ವ ಯುವತಿ ಮೃತಪಟ್ಟಿದ್ದಾಳೆ. ಆದರೆ ಬದುಕಿ ಬಂದಂತಹ ಇಬ್ಬರು ಯುವಕರು ಅವರು ಬದುಕಿದ್ದೇ ಪವಾಡ. ಆ ಅನುಭವಗಳನ್ನ ಕೇಳಿದ್ರೆ ನಿಜಕ್ಕೂ ಪವಾಡ ಸದೃಶ ರೀತಿಯಲ್ಲೇ ಇವರು ಬದುಕಿ ಬಂದರು ಅಂತ ಅನಿಸುತ್ತೆ. ಹಾಗಾದರೆ ಹೇಗಿತ್ತು ಅವರ ಅನುಭವ ಅಂತ ನೋಡೋಣ ಬನ್ನಿ. ಚಿತ್ರದುರ್ಗದಲ್ಲಿ ಬಸ್ ಅಪಘಾತ ಪ್ರಕರಣ. ಇಬ್ಬರು ಯುವಕರು ಬದುಕಿದ್ದೇ ಪವಾಡ. ಮೃತಪಟ್ಟ ರಶ್ಮಿ ಮನೆಯಲ್ಲಿ ಆಕ್ರಂದನ. ಚಿತ್ರದುರ್ಗದ ಗೊರ್ಲತ್ತು ಕ್ರಾಸ್ ಬಳಿ ನಡೆದ ಸೀಬರ್ಡ್ ಬಸ್ ದುರಂತದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಇಬ್ಬರು ಯುವಕರು ಬಚಾವಾಗಿದ್ದಾರೆ. ಯುವತಿ ಸಾವನ್ನಪ್ಪಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬದುಕಿ ಬಂದ ಇಬ್ಬರು ಯುವಕರು ಕರಾಳ ಘಟನೆಯಿಂದ ಇನ್ನೂ ಹೊರಬಂದಿಲ್ಲ. ಬಸ್ ದುರಂತದಲ್ಲಿ ಗಾಯಗೊಂಡ ಕುಮಟಾದ ವಿಜಯ್ ಬಂಡಾರೆ ಹಾಗೂ ಮೇಘರಾಜ್ ಬದುಕುಳಿದಿದ್ದಾರೆ. ಬಸ್ನ ವಿಂಡೋ ಮುರಿದು ಕೆಳಗೆ ಜಿಗಿದು ಜೀವ ಉಳಿಸಿಕೊಂಡಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆ ಮೂಲದ ಗಗನ ಮತ್ತು ರಕ್ಷಿತಾ ಸಹ ಬಸ್ನಿಂದ ಹಾರಿ ಸಾವಿನ ದವಡೆಯಿಂದ ಪಾರಾಗಿದ್ದಾರೆ. ಜೊತೆಗಿದ್ದ ರಶ್ಮಿ ಮಾತ್ರ ಬಸ್ನಲ್ಲಿಯೇ ದಹಿಸಿ ಹೋಗಿದ್ದಾರೆ. ರಜೆ ನಿಮಿತ್ತ ಕುಟುಂಬದ ಜೊತೆಗೆ ಸಮಯ ಕಳೆಯೋದಕ್ಕೆ ಕುಮಟಾಕ್ಕೆ ವಿಜಯ್ ಬಂಡಾರಿ ಹೊರಟಿದ್ರು. ಕೆಲಸದ ನಿಮಿತ್ತ ಬೆಂಗಳೂರಿನಿಂದ ಕುಮಟಾಕ್ಕೆ ಮೇಘರಾಜ್ ಮರಳುತ್ತಾ ಇದ್ರು. ಗೋಕರ್ಣಕ್ಕೆ ತೆರಳುವ ಒಂದೇ ಬಸ್ನಲ್ಲಿ ಎಲ್ಲರೂ ಕೂಡ ಪ್ರಯಾಣಿಸ್ತಿದ್ರು. ಆದರೆ ಇವರ್ಯಾರೂ ಕೂಡ ಅಂದುಕೊಂಡಿರದ ದುರಂತ ನಡೆದಿತ್ತು. ನಿದ್ದೆ ಮುಂಪರಿನಲ್ಲಿದ್ದಾಗ ಲಾರಿ ಡಿಕ್ಕಿಯಾಗಿ ಬಸ್ ಬೆಂಕಿಗಾಹುತಿಯಾಗಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಇಬ್ಬರು ಸುರಕ್ಷಿತವಾಗಿದ್ದಾರೆ. ಕುಮಟಾ ನಗರದ ವಿಜಯ್ ಭಂಡಾರಿ ಬೆಂಗಳೂರಿನ ಕೆಂಜಾ ಲಾಜಿಸ್ಟಿಕ್ನಲ್ಲಿ ಅಕೌಂಟ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ರು. ಬಸ್ ಆಕ್ಸಿಡೆಂಟ್ ಆದಾಗ ವಿಂಡೋ ಒಡೆದು ಜಿಗಿದ ಪರಿಣಾಮ ಕೈಗೆ ಪೆಟ್ಟಾಗಿದೆ. ಕಾಲಿಗೆ ಚಿಕ್ಕ ಪುಟ್ಟ ಗಾಯವಾಗಿದೆ. ಕುಮಟಾದ ಜಡ್ಡಿಗದ್ದೆಯ ಮೇಘರಾಜ್ ತಲೆಗೂ ಕೂಡ ಪೆಟ್ಟಾಗಿದೆ. ಇಬ್ಬರೂ ಚಿಕಿತ್ಸೆಯನ್ನು ಪಡೆದು ಪ್ರಾಣ ಭಯದಲ್ಲಿಯೇ ಆಸ್ಪತ್ರೆಯಿಂದ ಮನೆಗೆ ವಾಪಸ್ಸಾಗಿದ್ದಾರೆ. ಆದರೆ ಶಿರಾಲಿಯ ರಶ್ಮಿ ಮಾತ್ರ ಬಾರದ ಲೋಕಕ್ಕೆ ಹೋಗಿದ್ದು ಇಡೀ ಕುಟುಂಬಕ್ಕೆ ಆಘಾತ ತಂದಿಟ್ಟಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.